ಈಗಾಗಲೇ ಬಂಧನದ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳೋದು ಬೇಕಾಗಿಲ್ಲ. ಅದು ಆಲ್ರೆಡಿ ಒಂದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತ ಸಿನಿಮಾ ಆಗಿದೆ. ತುಂಬಾ ಜನ ಅದಕ್ಕೆ ನನ್ನ ಜೊತೆನಲ್ಲಿ ದುಡಿದ್ರು. ಉಷಾ ನವರತ್ನರಾವ್ ಆಗಿರ್ಬೋದು, ಎಂ ರಂಗರಾವ್ ಆಗಿರ್ಬೋದು, ರಾಜಾರಾಮ್ ಅವರಾಗಿರ್ಬೋದು, ಎಡಿಟರ್ ಆಗಿರ್ಬೋದು, ಎಚ್ ವಿ ಸುಬ್ಬರಾವ್ ಅವರು ಆಗಿರ್ಬೋದು, ಗೋವಿಂದರಾವ್ ಅವರು, ಶಿವರಾಮ್ ಅವರು, ಇವರೆಲ್ಲ ನಮ್ಮನ್ನ ಅಗಲಿ ಹೋಗಿದ್ದಾರೆ. ಎಲ್ಲದಕ್ಕೆ ಹೆಚ್ಚಾಗಿ ನನಗೆ ಪೂರ್ಣ ಒಂದು ಬೆನ್ನೆಲುಬಾಗಿ ನಿಂತಿದ್ದು ವಿಷ್ಣುವರ್ಧನ್. ಯಾಕಂದ್ರೆ ಆವತ್ತಿನ ದಿವಸ ಎಲ್ಲರೂ ವಿಷ್ಣುವರ್ಧನ್ ಹಾಕೊಂಡು ಆಕ್ಷನ್ ಹೀರೋನ ಇವ್ರು ಲವ್ ಸ್ಟೋರಿ ಮಾಡ್ತಾ ಇದ್ದಾರೆ ಅಂತ ಬಹಳ ಜನ ಪಾಪ ಆಡ್ಕೊಂಡಿದ್ರು. ಆದ್ರೆ ಅದಕ್ಕೆ ಉತ್ತರ ವಿಷ್ಣು ಅಭಿಮಾನಿಗಳು ಕೊಟ್ಟರು. ಎಂತ ಉತ್ತರ ಕೊಟ್ಟರು ಅಂದ್ರೆ 25 ಸೆಂಟ್ರಲ್ಲಿ 25 ವಾರ. ಅದು ಕೆಲವು ಕಡೆ ಎಲ್ಲ ಕಲೆಕ್ಷನ್ ಇದ್ರು ಬೇರೆಯವ್ರಿಗೆ ಬೇಕು ಥಿಯೇಟ್ರು ಅಂತ ಬಿಟ್ಕೊಟ್ವಿ. ವಿಷ್ಣುವರ್ಧನ್ ಕಟೌಟ್ ನ ಸುಟ್ರು, ಆದ್ರೂ ಪಾಪ ಯಾರು ಏನು ಮಾತಾಡ್ಲಿಲ್ಲ. ಥಿಯೇಟ್ರ್ಗಳಲ್ಲಿ ಪಿಕ್ಚರ್ ಓಡಬಾರದು ಅಂತೇಳಿ ಮೆಣಸಿನ ಪುಡಿ ಎರ್ಚಿ ಹೆಂಗಸರಿಗೆಲ್ಲ ಬ್ಲೇಡ್ ಹೊಡೆದ್ರು. ಅಂತ ಟೈಮಲ್ಲೂ ಪಾಪ ವಿಷ್ಣು ಫ್ಯಾನ್ಸು ನನ್ನ ಜೊತೆ ನಿಂತು ಆ ಚಿತ್ರನ